ಓಹ್ ಓಕೆ. ಕೆಲಸ ಇಲ್ದಿರಾ ಅಲ್ವಾ ಮನುಷ್ಯ. ಒಂದೂವರೆ ಪ್ಲೇಟ್ ಇಲ್ಲ 2 ಪ್ಲೇಟ್ ಆಗುತ್ತೆ ಅಷ್ಟೇ. ಹಲೋ ವೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹಿಂದೆ ಬೋರ್ಡ್ ಕಾಣಿಸ್ತಿದೆ, ಶ್ರೀ ಭೈರವೇಶ್ವರ ಹಿಂದೂ ಗೌಡ್ರು ಮಿಲ್ಟ್ರಿ ಹೋಟ್ಲು ಅಂತ. ಮಟನ್ ಹೋಟ್ಲ್ ಅಂತಲೇ ಹೇಳಬೇಕು. ಸೊ ಒಂದು ಆ್ಯಕ್ಚುಲಿ ಹಾಫ್ ಮಟನ್ ಅಂತಂದರೆ ಒಂದು ಅರ್ಧ ಕೆಜಿ ಮಟನ್ ಕೊಡ್ತಾ ಇದ್ದಾರೆ. ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇಲ್ಲಿ. ನೀವು ಯಾವಾಗಿಂದ ಇಲ್ಲಿ ತಿಂದಿದ್ದೀರಿ? ಒಂದು 15 ವರ್ಷದಿಂದ ತಿಂತಾ ಇದ್ದೀವಿ. 15 ವರ್ಷದಿಂದ? ಓಕೆ ಓಕೆ. ಅವಾಗ ಎಷ್ಟಿತ್ತು ಪ್ರೈಸು? ಅವ ಪ್ರೈಸ್ 270 ಇತ್ತು. ಓಕೆ. ಹೇಗೆ ಖುಷಿ ಆಗ್ತಿದೆ ನಿಮಗೆ ಇಲ್ಲಿ ಊಟ ಆದ್ಮೇಲೆ? ಹೊಟ್ಟೆ ತುಂಬ ತಿಂದ್ರಿ. ಹೊಟ್ಟೆ ತುಂಬ ತಿಂದಿರಾ? ಹಾಫ್ ತಿಂದ್ರೆ ಇನ್ನು ಫುಲ್ ತಗೊಂಡ್ರೆ ಮುಗೀತು, ಹಾಫ್ ತಗೊಂಡ್ರೆ ಫುಲ್ಲು. ಹಾಫ್ ತಗೊಂಡ್ರೆ ಫುಲ್ ಆಗ್ಬಿಡುತ್ತೆ ಅಂತಿದ್ದಾರೆ ಸರ್. ಸೂಪರ್ ಸರ್. ನಿಮ್ಮ ಹೆಸರು? ಪುನೀತ್ ಅಂತ. ಸೂಪರ್ ಸರ್. ಅಬಿಗೆರೆ. ಓಕೆ ಓಕೆ. ಬರ್ತೀರಿ ಇಲ್ಲಿಗೆ. ಈ ಲೊಕೇಶನ್ ಏನಂತ ಹೇಳೋದು ಸರ್? ಇದು ಬಾಣವರ ಗಂಗಮ್ಮನ ದೇವಸ್ಥಾನ ಅಂತ ಹೇಳ್ರಿ. ಬಾಣವರ ಗಂಗಮ್ಮ ದೇವಸ್ಥಾನ. ಓಕೆ. ಹೆಸರುಘಟ್ಟ ಮೇನ್ ರೋಡು, ಚಿಕ್ಕ ಬಾಣವರ ಬಸ್ ಸ್ಟಾಪು, ಗಂಗಮ್ಮ ದೇವಸ್ಥಾನ ಹತ್ರ. ಈ ಗೂಗಲ್ ಮ್ಯಾಪ್ಸಲ್ಲೂ ಕೂಡ ಇರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಮಟನ್ ಊಟ ಎಲ್ಲ ಟ್ರೈ ಮಾಡಿ ತೋರಿಸ್ತೀವಿ ಬನ್ನಿ. ಸೈಡ್ ಆಯ್ಕೆ ಓಹ್ ಓಕೆ. ಮೂರನೇ ಪ್ಲೇಸ್ ಅಪ್ಪ ಇದು. ಮೂರನೇ ಪ್ಲೇಸಾ? ಅಂದ್ರೆ ಇದೇ ಊರಲ್ಲಿ ಬಾಣಾವರದಲ್ಲೇ ಮೂರನೇ ಪ್ಲೇಸ್ ಇದು. ಇವಾಗ ಒಂದು 10 ಜನ ವರ್ಕರ್ಸ್ ಇದಾರಪ್ಪಿ. ಓಕೆ. ಫಸ್ಟ್ ಶುರು ಮಾಡುವಾಗ ಎಷ್ಟು ಜನ ಇದ್ರು? ನಾವಿಬ್ರೇ ಜನ ಶುರು ಮಾಡಿದ್ದು. ನಾವಿಬ್ರೇ ಶುರು ಮಾಡಿದ್ವಿ. ಯಾವಾಗ ಸ್ಟಾರ್ಟ್ ಆಗಿದೆ ಇದು? 2000 ಸ್ಟಾರ್ಟ್ ಆಗಿದೆ. ಯಾರ ಐಡಿಯಾ ಸರ್ ಇದು? ಆ್ಯಕ್ಚುಲಿ ಯಾರ ಐಡಿಯಾ ಬಂದಿದ್ದು? ನಮಗೆ ಕೆಲಸ ಇಲ್ದಿರಾ ನಾವು ಮಾಡ್ಕೊಂಡಿರೋದು ಹುದ್ದೆಗೋಸ್ಕರ. ಹೌದು, ಜೀವನ ಮಾಡಬೇಕಲ್ಲ. ನಮ್ಗೆ ಯಾವುದು ಗಾಡ್ ಫಾದರ್ ಯಾರು ಇಲ್ಲ, ಎಲ್ಲೂ ಟ್ರೈನಿಂಗ್ ಇಲ್ಲ. ಟ್ರೈನಿಂಗ್ ಇಲ್ಲದೆ ನೀವು ಇಷ್ಟೊಂದು ಸೂಪರ್ ಆಗಿ ನಮ್ಮ ಚಿಕ್ಕಪ್ಪವ್ರು ಇದ್ರು, ಅವ್ರು ಸ್ವಲ್ಪ ಹೇಳ್ಕೊಡೋರು. ಅವ್ರ ಮನೆಗೆ ನಮ್ಗೆ ಹೇಳ್ಕೊಡೋರು, ಈ ಥರ ಮಾಡ್ಕೊ ಅಂತ. ಹೀಗೆ ಮಾಡ್ಕೊಂಡು ಅದನ್ನು ಜಾಸ್ತಿ ನಮ್ಮ ಮಿಸಸ್ಸೇ ಮಾಡ್ತಾರೆ. ಎಲ್ಲ ಐಟಮು ಮಾಡ್ತಾರೆ. ಅವಾಗಿನ ಟೈಮಲ್ಲಿ ಮಟನ್ ಎಷ್ಟಿತ್ತು ಪ್ರೈಸು? ಮತ್ತೆ ನೀವು ₹90 ಇತ್ತು kg. ಇವಾಗ 800 ರೂಪೀಸ್ ಇದೆ. ಒಂದು ಪ್ಲೇಟ್ ಎಷ್ಟಕ್ಕೆ ಸೇಲ್ ಮಾಡಿ? ಇಲ್ಲಿ ಊಟ ಮಾಡಿದೆ 440 ಮಾಡ್ತೀವಿ. 700ರಿಂದ 800 ಗ್ರಾಮ್ ಬರುತ್ತೆ ಒಂದು ಪ್ಲೇಟ್ ಮಟನ್. ಒಂದು ಪ್ಲೇಟ್ ಮಟನ್. ಹೌದು, ಅದೇ ನೋಡಿದೆ. ಹಾಫ್ ಅಂದರೆ ಹಾಫ್ ಕೆಜಿನೇ ಕೊಡ್ತಿದ್ದೀರಾ? ನಾವು ಹಾಫ್ ಪ್ಲೇಟ್ ಲೆಕ್ಕದಲ್ಲಿ ಆರ್ಡರ್ ಕೊಡೋದು. ಕ್ವಾಂಟಿಟಿ ಕ್ವಾಲಿಟಿ ಒಳಗೆ ನಾವು ಯಾವುದೇ ಇದಾಗಿಲ್ಲ. ಅಮೌಂಟು ಹಂಗೆ ಇರುತ್ತೆ. ಅದೇ ಥರ ಕ್ವಾಂಟಿಟಿನೂ ಕೂಡ ಕೊಡ್ತಾ ಇದ್ದೀರಾ? 1.5 ಪ್ಲೇಟ್ ಇಲ್ಲ 2 ಪ್ಲೇಟ್ ಆಗುತ್ತೆ ಅಷ್ಟೇ. ಮೇಕೆ ಮಾಂಸ 2 ಪ್ಲೇಟ್ ಆದರೆ ಕುರಿ ಮಾಂಸ 3/4 ಪ್ಲೇಟ್ ಆಗುತ್ತೆ. 1.5 ಆಗುತ್ತೆ. ಎಲ್ಲಿಂದ ತರಿಸ್ತೀರಾ ಸರ್ ಮಟನ್ ಅಲ್ಲ? ನಾವು ಸೆಲೆಕ್ಟೆಡ್ಡು. ನಮ್ಗೆ 20 ವರ್ಷದಿಂದ ಯಾರು ಕೊಡ್ತಾರೋ ಅವರೇ ಕೊಡ್ತಾವ್ರೆ. ಅಲ್ಲೆಲ್ಲ ಮಾಡಿ ಕೊಡ್ತಾರೆ ನಮಗೆ. ಇಲ್ಲಿ ಮುಸ್ಲಿಮ್ಸ್ ಅವರು ಅವರೇ ಊಟನೂ ಮಾಡ್ತಾರಲ್ಲ, ಅದಕ್ಕೆ ಎಷ್ಟು ಖುಷಿ ಇದೆ. 25 ವರ್ಷ ಆಗಿದೆ ನೀವು ನಿಮ್ಮ ವೈಫ್ ಅಷ್ಟೇ. ಇದರಿಂದ ಜೀವನ ಕಟ್ಕೊಂಡಿದ್ದೀವಿ. 4 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಸೂಪರ್ ಸರ್. ಅಷ್ಟೇ ಸಂತೋಷ ಆಯ್ತು. ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಗ್ರೋತ್ ನೋಡಿದ್ರೆ. ಅದು ಒಳ್ಳೆ ಕ್ವಾಲಿಟಿ ಮಟನ್ ಯೂಸ್ ಮಾಡಿ ಇಷ್ಟು ಜನ ನಿಮಗೋಸ್ಕರ ಪಾರ್ಕಿಂಗೇ ಆಗಲ್ಲ ನಾನು. ಅದ್ರಾಗ ಲಾಸ್ ಆಗಲಿ ಆಗದೆ ಹೋಗಲಿ, ಕಸ್ಟಮರ್ಗೆ ಒಳ್ಳೆ ಫುಡ್ ಕೊಡಬೇಕು. ಜನಕ್ಕೆ ಇದು ಅಡ್ರೆಸ್ ನೀಟಾಗಿ ಗೊತ್ತಾಗಬೇಕು ಅಂತಂದರೆ ಹೆಂಗೆ ಬರೋದು ಇದಕ್ಕೆ ಅಡ್ರೆಸ್? ಹೆಸರುಘಟ್ಟ ಮೇನ್ ರೋಡು, ಚಿಕ್ಕಬಣ್ಣಾವರ ಬಸ್ ಸ್ಟಾಪು. ಚಿಕ್ಕಬಣ್ಣಾವರ ಬಸ್ ಸ್ಟಾಪ್ ಪಕ್ಕದಾಗೆ ಶ್ರೀರಾಮ ಟೆಂಪಲ್ಲು, ಎಡಗಡೆ ಗಂಗಮ್ಮ ಟೆಂಪಲ್. ಓಕೆ. ಸೂಪರ್. ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನ ಮಾತಾಡಿಸಿ. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆನೂ ಆಲ್ ದಿ ಬೆಸ್ಟ್ ವಿಶಸ್. ಓನಾಗೆ ಮಾಡೋದಪ್ಪಿ. ಎಲ್ಲ ಬಿಸಿ ಒಣಸೋದೆಲ್ಲ ನಾವೇ ಓನಾಗೆ ಪಿ. ಓಕೆ. ಅದರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅಷ್ಟೇ ಪಿ. ಬೇರೆ ಇವಾಗೂ ನಿಮ್ಗೆ ಕಷ್ಟ ಆಗ್ತಿಲ್ವಾ? ನೀವು ಆಗುತ್ತಪ್ಪಿ, ಆಗುತ್ತೆ. ಏನು ಮಾಡೋದು, ಜೀವನ ಮಾಡ್ಬೇಕಲ್ಲಪ್ಪಿ ಅಲ್ವಾ? ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕಲ್ಲಪ್ಪಿ. ನಿಜ. ನಿಮಗೆ ಅಡುಗೆ ಅಂದರೆ ತುಂಬ ಇಷ್ಟ ನಮ್ಮ? ಹೌದಪ್ಪಿ. ಓಕೆ. ನಾನ್ ವೆಜ್ ಅಂದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ಓಕೆ. ನಾನ್ ವೆಜ್ ಅಂದರೆ ಏನು ಬೇಕಾದ್ರೂ ಮಾಡ್ಕೊಡ್ತೀರಾ ನೀವು? ಮೇಯ್ಲಿ ಮಟನ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೂಪರ್ ಅಮ್ಮ. ನೀವೆಲ್ಲ ಹೆಂಗೆ ಬದಿಗೆ ನಮ್ಮನ್ನು ಕೇಳಿದಕ್ಕೆ ತುಂಬ ಧನ್ಯವಾದಗಳಪ್ಪ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಅವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ ಆಗಿ ನಾವು ಫಸ್ಟು ತರಿಸಿರೋದೆ ಒಂಥರ ಚಿಕನ್ ಫ್ರೈ ತರಿಸಿದ್ದೀವಿ. ಆಲ್ಸೋ ನೋಡೋಕ್ಕೋದ್ರೆ ನಮಗೆ ಇಲ್ಲಿ ಮಟನ್ ಇದೆ. ಸೊ ಮಟನ್ ನೋಡೋಕ್ಕೋದ್ರೆ ಹಾಫ್ ತರಿಸಿದ್ರೆ ಮಟನ್ನೇ ½ kg ಕೊಟ್ಟಿರ್ತಾರೆ. ಇದೆ ಹಾಫ್ ಪ್ಲೇಟು. ಆಲ್ಸೋ ಇಲ್ಲಿ ಮಟನ್ ಮಸಾಲ, ಆಲ್ಸೋ ಒಂದು ರಾಗಿ ಮುದ್ದೆನ ಟೇಸ್ಟ್ ಮಾಡೋಣ. ಹಾಕೇನಾ? ಬಿಸಿ ಅದು ಹಾಕ್ತಾರೆ ಸರ್. ತಗೊಂಡು ಈ ಥರ
ಓ ಮೈ ಗಾಡ್ ಪಾ ಏನು ಟೇಸ್ಟ್ ಅಂತೀರ ಪಾಪ ರಾಗಿ ಮುದ್ದೆ ಹೆಂಗೆ ಸಾಫ್ಟಾಗಿ ಬ್ರೇಕ್ ಆಗುತ್ತೆ ನೋಡಿ ಇಲ್ಲಿ ಸಿಕ್ಕಾಬಿಟ್ಟೆ ಸಾಫ್ಟಾಗಿ ಬ್ರೇಕ್ ಆಗಿ ಸರ್ ಲಿವರ್ ಇದೆ ಅಂತ ಯಾರೋ ಕೇಳ್ತವ್ರೆ ಪಾ ಸಾಕಾಗಿದೆ ಹೆಂಗಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ಆ್ಯಕ್ಚುಲಿ ಸೂಪರ್ ಆ್ಯಕ್ಚುಲಿ ಒಂದು ಒಳ್ಳೆ ಮಸಾಲ ಅಂಟಿ ಸ್ಟೈಲಲ್ಲಿ ಮಸಾಲ ಹಾಕಿದ್ದಾರೆ ಚಿಕನ್ ಫ್ರೈ ನೋಡಿ ಇಲ್ಲಿ ಹಿಂಗೆ ಬ್ರೇಕ್ ಆಗುತ್ತೆ ನೋಡಿ ಸಿಕ್ಕಾಬಿಟ್ಟೆ ಸಾಫ್ಟಾಗಿ ಬ್ರೇಕ್ ಆಗುತ್ತೆ ತಗೊಂಡು ಸೂಪರ್ ಅದರೊಳಗೆ ಒಂದು ವಿಲೇಜ್ ಸ್ಟೈಲಲ್ಲಿ ತಿನ್ನೋ ಥರ ಇದೆ ತುಂಬಾ ಸೂಪರಾಗಿದೆ ಮಟನ್ನು ಆಗಿರಲಿ ಮಟನ್ ಮಸಾಲ ಆಗಿರಲಿ ಕ್ವಾಂಟಿಟಿ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಹೆಂಗಪ್ಪ ಇಷ್ಟೊಂದು ಕ್ವಾಂಟಿಟಿ ಕೊಡ್ತವ್ರೆ ಅಂತ ಅನ್ಸ್ಬಿಡುತ್ತೆ ಮಟನ್ ಕ್ವಾಂಟಿಟಿ ನೋಡಿರಿ ಸಿಕ್ಕಾಬಿಟ್ಟೆ ಸಾಫ್ಟ್ ಕ್ವಾಂಟಿಟಿ ಇಷ್ಟೇ ಮಟನ್ನು ತಗೊಂಡು ಮಟನ್ ಎಲ್ಲಿಂದ ತರಿಸ್ತಾರೆ ಅಂತ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಸಾಫ್ಟಾಗಿದೆ ಅದೇ ಸೇಮ್ ಟೈಮು ಮಸಾಲ ನೆಕ್ಸ್ಟ್ ಲೆವೆಲ್ ಇದೆ ಸೂಪರ್ ಹಂಗೆ ನೋಡಿ ಮಟನ್ ಮಸಾಲ ಒಪ್ಪ ನೋಡಿ ಎಲ್ಲನೂ ಅಷ್ಟೇ ಮಟನ್ ಕೇಕ್ ಥರ ಎಲ್ಲ ಸಾಫ್ಟಾಗಿ ಬ್ರೇಕ್ ಆಗ್ತಾಯಿದೆ ಗೈಸ್ ಎಲ್ಲನೂ ಅಷ್ಟೇ ಸಿಕ್ಕಾಬಿಟ್ಟೆ ಸಾಫ್ಟಾಗಿದೆ ಮಟನ್ ನೋಡಿ ತಗೊಂಡು ಸೂಪರ್ ಸಾಫ್ಟು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ಮಸಾಲೂ ಅಷ್ಟೇ ಗ್ರೇವಿಯಾಗಿ ಕೊಟ್ಟಿರ್ತಾರ ಇದನ್ನು ತಗೊಂಡು ಹೋ ಫಿಂಗರ್ ಲಿಕ್ಕಿಂಗ್ ಗುಡ್ ಗೈಸ್ ಸೀರಿಯಸ್ಲಿ ಫಿಂಗರ್ ಲಿಕ್ಕಿಂಗ್ ಗುಡ್ ನೆಕ್ಸ್ಟ್ ಲೆವೆಲ್ ಆಗಿದೆ ಹಾಫ್ ಪ್ಲೇಟ್ ಆರ್ಡರ್ ಮಾಡಿ ಹಾಫ್ ಪ್ಲೇಟೇ ಹಾಫ್ ಕೆ ಜಿ ಥರ ಇರುತ್ತೆ ಅಷ್ಟೊಂದು ಕೊಡ್ತಾರೆ ಕ್ವಾಂಟಿಟಿ ರೈಸ್ ಬಿರಿಯಾನಿ ತರಿಸಿದ್ದೀವಿ ಬಿರಿಯಾನಿಗೆ ಒಳ್ಳೆ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ದೀವಿ ನೋಡೋಣ ಟೇಸ್ಟ್ ಹೆಂಗಿದೆ ಹೌದಾ